ಈ ವೀಕ್ ಒಂದ್ ರೀತಿ ಡೂ ಆರ್ ಡೈ ಸಿಚುವೇಶನ್ ಇದೆ ಅಂತಾನೆ ಹೇಳ್ಬೋದು. ತುಕಾಲಿ ಅವ್ರ ಮೇಲೆ ಅವ್ರು ಆಕ್ಚುಲಿ ವಾಯ್ಸ್ ರೈಸ್ ಮಾಡಿದ್ದಾರೆ. ಹಾಗೇನೆ ಸಂಗೀತ ಶೃಂಗೇರಿ ಅವ್ರಿಗೆ ನಾನು ಶೃಂಗೇರಿಗೆ ಹೋಗಿ ರೆಸ್ಪೆಕ್ಟ್ ಹೇಗೆ ಕೊಡಬೇಕು ಅನ್ನೋದನ್ನ ಕಲ್ತ್ಕೋತೀನಿ ಅಂತ ವ್ಯಂಗ್ಯವಾಡಿದ್ರು. ತುಕಾಲಿ ಮತ್ತು ಪಂತು ಅಂದ್ರೆ ವರ್ತೂರ್ ಸಂತೋಷ್ ಅವರ ಪಾತ್ರ ಎದ್ದು ಕಾಣುತ್ತೆ. ತುಕಾಲಿ ಅವರು ಯಾಕೆ ಈ ರೀತಿ ಪಂತು ಅವ್ರ ಜೊತೆಗೆ ಸೇರ್ಕೊಂಡು ಈ ರೀತಿ ಶಕುನಿ ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ತುಕಾಲಿ ಅವರ ಶಕುನಿ ಆಟ ಇದ್ರ ಬಗ್ಗೆ ಏನಾದರೂ ಸುದೀಪ್ ಅವರು ಈ ವೀಕೆಂಡಲ್ಲಿ ಏನಾದರೂ ಚರ್ಚೆ ಮಾಡ್ತಾರಾ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಬಿಗ್ ಬಾಸ್ ಸೀಸನ್ 10 ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆಯ ಎಪಿಸೋಡ್ನಲ್ಲಿ ತನಿಷಾ ಅವರು ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 10ನ 15ನೇ ವಾರದ ಮಿಡ್ ವೀಕ್ ಎಲಿಮಿನೇಷನಲ್ಲಿ ತನಿಷಾ ಅವರು ಔಟ್ ಆಗಿದ್ದಾರೆ. ತನಿಷಾ ಅವ್ರಿಗೆ ಇದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಎಲಿಮಿನೇಷನ್ನೇ ಆಗಿತ್ತು. ಅವರು ತುಂಬಾ ಬೇಜಾರು ಮಾಡಿಕೊಂಡ್ರು, ತುಂಬಾ ಹತ್ರು ಕೂಡ. ಯಾಕೆಂತ ಹೇಳಿದ್ರೆ ಮುಂದಿನ ವಾರದಲ್ಲಿ ಅಥವಾ ಟಾಪ್ 5ನಲ್ಲಿ ನಾನು ಡೆಫಿನೆಟ್ ಆಗಿ ಇದ್ದೇ ಇರ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸನ್ನು ಅವರು ಪ್ರದರ್ಶಿಸಿದರು. ಆದರೆ ಎಲ್ಲೋ ಒಂದು ಕಡೆ ಅವರ ಕ್ಯಾಲ್ಕುಲೇಷನ್ಸ್ ಮಿಸ್ ಆಯಿತು. ಮಿಡ್ ವೀಕ್ ಎಲಿಮಿನೇಷನಲ್ಲಿ ಅವರು ಔಟ್ ಆಗಿದ್ದಾರೆ. ಹಾಗೆಯೇ ಕಾರ್ತಿಕ್ ಅವ್ರಿಗೆ ಹೊರಡುವಾಗ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ರು. ನೋಡು ಕಾರ್ತಿಕ್, ನನ್ನನ್ನು ಎಷ್ಟೋ ಜನ ನಾಮಿನೇಟ್ ಮಾಡಿದ್ರು, ಆದರೆ ನೀನು ನಾಮಿನೇಟ್ ಮಾಡಿದಾಗಲೇ ನಾನು ಎಲಿಮಿನೇಟ್ ಆಗ್ತಾ ಇದ್ದೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಹಾಗೆಯೇ ಸಂಗೀತ ಶೃಂಗೇರಿ ಅವ್ರಿಗೆ ನಾನು ಶೃಂಗೇರಿಗೆ ಹೋಗಿ ರೆಸ್ಪೆಕ್ಟ್ ಹೇಗೆ ಕೊಡಬೇಕು ಅನ್ನೋದನ್ನು ಕಲ್ತ್ಕೋತೀನಿ ಅಂತ ವ್ಯಂಗ್ಯವಾಡಿದ್ರು. ಸೊ ಒಟ್ಟಿನಲ್ಲಿ ಒಂದು ರೀತಿ ಪ್ರೇಕ್ಷಕರಿಗೂ ಕೂಡ ಇದು ಎಮೋಷನಲ್ ಎಪಿಸೋಡ್ ಆಗಿತ್ತು. ಯಾಕೆಂತಂದರೆ 15 ವಾರಗಳ ಕಾಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಸ್ಕೊಂಡಿದ್ದಂತಹ ತನಿಷಾ ಅವರು ಆ್ಯಕ್ಚುಲಿ ಎಲಿಮಿನೇಟ್ ಆಗಿದ್ದು ಪ್ರೇಕ್ಷಕರಿಗೂ ಕೂಡ ಒಂದು ರೀತಿ ಅಂದರೆ ಅವರನ್ನು ನೋಡಿ ಅವ್ರ ಬಗ್ಗೆ ಇದ್ದಂತಹ ಒಂದು ಒಪಿನಿಯನ್ ಎಲ್ಲ ತುಂಬ ಒಳ್ಳೆ ರೀತಿಯಲ್ಲೇ ಇತ್ತು. ಆ್ಯಕ್ಚುಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. ಸೊ 15 ವಾರ ಕಷ್ಟಪಟ್ಟು ಬಂದಂತಹ ಒಬ್ಬ ವ್ಯಕ್ತಿ ಈ ರೀತಿ ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿ ಹೋಗಿದ್ದಂಥದ್ದು ಆ್ಯಕ್ಚುಲಿ ಪ್ರೇಕ್ಷಕರಾಗಿ ನಮಗೂ ಕೂಡ ಸ್ವಲ್ಪ ಒಂದು ಎಮೋಷನಲ್ ಎಪಿಸೋಡೇ ಆಗಿತ್ತಿದು. ಹಾಗೆಯೇ ತನಿಷಾ ಅವರು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅವ್ರು ಕೇಳ್ತಾರೆ, ನಿಮಗೆ ಅಕಸ್ಮಾತ್ ಇವತ್ತು ಎಲಿಮಿನೇಟ್ ಆಗಿ ನೀವು ಹೋಗ್ತೀರಾ ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ. ಆಗಲೂ ಕೂಡ ಅವರು ಇಲ್ಲ, ನಾನು ಇದ್ದೇ ಇರ್ತೀನಿ, ಡೆಫಿನೆಟಾಗಿ ಇಲ್ಲ ಆಟ ಆಡ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸನ್ನು ತೋರಿಸಿದ್ರು. ಬಟ್ ಸ್ಟಿಲ್ ಅವರು ಎಲಿಮಿನೇಟ್ ಆಗಿ ಆಚೆ ಹೋದರು. ತುಂಬಾ ಅಳ್ತಾ ಇದ್ರು ಕೂಡ. ಬಿಕಾಸ್ ಯಾಕೆಂತ ಹೇಳಿದ್ರೆ ಅವರು ಬರುವಾಗ ಅಸಮರ್ಥರಾಗೇ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಮನೆಗೆ. ಹೋಗುವಾಗ ಕೂಡ ಈ ರೀತಿ ಪ್ರಾಪರ್ ಒಂದು ಎಲಿಮಿನೇಷನ್ ಪ್ರೊಸೀಜರ್ ಆಗದೇನೆ, ಸುದೀಪ್ ಅವ್ರ ಜೊತೆಗೆ ಮಾತಾಡ್ದೇನೆ, ಸ್ಟೇಜ್ ಮೇಲೆ ಬರ್ದೇನೆ ಅಥವಾ ಒಂದು ಪ್ರಾಪರಾಗಿ ಎಲ್ರಿಗೂ ಒಂದು ಫೇರ್ವೆಲನ್ನು ಹೇಳ್ದೇನೆ ಹೊರಗಡೆ ಬಂದಂಥದ್ದು ಆ್ಯಕ್ಚುಲಿ ಅವರಿಗೆ ತುಂಬಾ ನೋವಾಗಿದೆ, ಹರ್ಟ್ ಕೂಡ ಆಗಿದೆ. ಅಫ್ಕೋರ್ಸ್ ನಾಡಿದ್ದು ಮೋಸ್ಟ್ಲಿ ಅವರನ್ನು ಸುದೀಪ್ ಅವರು ಮಾತಾಡಿಸ್ಬೋದು ವೀಕೆಂಡಲ್ಲಿ, ಅದು ಬೇರೆ ವಿಷಯ. ಬಟ್ ಸ್ಟಿಲ್ ಅವರಿಗೆ ತುಂಬಾ ಹರ್ಟ್ ಆಯಿತು. ಹಾಗೆಯೇ ಸ್ನೇಹಿತರೆ, ಈ ಒಂದು ತನಿಷಾ ಅವರ ಎಲಿಮಿನೇಷನ್ ವಿಷಯವನ್ನು ಬದಿಗಿಟ್ಟು ಮನೇಲಿ ಏನಾಗ್ತಾ ಇದೆ ಅಂತ ನೋಡೋದಾದರೆ ಈ ವೀಕ್ ಒಂದು ರೀತಿ ಡೂ ಆರ್ ಡೈ ಸಿಚುವೇಶನ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬಿಗ್ ಬಾಸ್ ಏನೊಂದು ಟಾಸ್ಕ್ಗಳನ್ನು ಈ ವಾರ ಕೊಡ್ತಾ ಇದ್ದಾರಲ್ಲ, ಅಂದರೆ ಆ 50 ಲಕ್ಷವನ್ನು ಫಿಲ್ ಮಾಡಲಿಕ್ಕೆ ಮನೆ ಆಲ್ರೆಡಿ ಸ್ವಲ್ಪ ಕೆಲವೊಂದಷ್ಟು ಲಕ್ಷಗಳನ್ನು ಕಳ್ಕೊಂಡಿದೆ. ಸೊ ಅದನ್ನು ಫಿಲ್ ಮಾಡಲಿಕ್ಕೆ ಒಂದೊಂದೇ ಟಾಸ್ಕ್ಗಳನ್ನು ಕೊಡ್ತಾ ಇದೆ. ಅದಕ್ಕೆ ಕಂಟೆಸ್ಟೆಂಟ್ ಅಂದರೆ ಯಾರು ಆಡಬೇಕು ಆ ಟಾಸ್ಕ್ಗಳನ್ನು ಅಂತ ಹೇಳುವ ಸಲುವಾಗಿ ಆ್ಯಕ್ಚುಲಿ ಎಲ್ಲರೂ ಕೂಡ ಸೇರಿಕೊಂಡು ವೋಟಿಂಗ್ ಮಾಡಿ ನಾವು ಒಬ್ಬೊಬ್ಬರನ್ನ ಚೂಸ್ ಮಾಡ್ತೀವಿ ಅಂತ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ವರ್ತೂರ್ ಸಂತೋಷ್ ಅವರು ಒಂದು ಟಾಸ್ಕನ್ನು ಆಡಿದ್ರು, ಅದನ್ನು ಅವರು ಸೋತರು. ಅದರಿಂದ ಮನೆ 1 ಲಕ್ಷವನ್ನು ಕಳ್ಕೊಳ್ತು. ಹಾಗೆಯೇ ಅದಾದ ನಂತರ ಇನ್ನೊಂದು ಟಾಸ್ಕಲ್ಲಿ ತನಿಷಾ ಅವರೇ ಆಡಿ 1 ಲಕ್ಷವನ್ನು ಗೆದ್ದುಕೊಟ್ರು ಆ್ಯಕ್ಚುಲಿ. ಪಾಪ ಅದಾದಮೇಲೆ ಅವರು ಎಲಿಮಿನೇಟ್ ಆಗಿಬಿಟ್ರು. ಅದಾದಮೇಲೆ ಮುಂದಿನ ಒಂದು ಟಾಸ್ಕ್ನಲ್ಲಿ ಸ್ನೇಹಿತ್ ಅವರ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಕೊಟ್ಟಂತಹ ಒಂದು ಟಾಸ್ಕ್ ಆ್ಯಕ್ಚುಲಿ ಬಿಗ್ ಬಾಸ್ ಮತ್ತೆ ಕೊಡ್ತಾರೆ. ಆಗ ವೋಟಿಂಗ್ ಮುಖಾಂತರ ಕಾರ್ತಿಕ್ ಅವರು ಈ ಒಂದು ಟಾಸ್ಕನ್ನು ಆಡಬೇಕು ಅಂತ ಡಿಸೈಡ್ ಆಗುತ್ತೆ. ಬಟ್ ಈ ಒಂದು ಡಿಸಿಷನ್ನಲ್ಲಿ ತುಕಾಲಿ ಮತ್ತು ಪಂತು ಅಂದರೆ ವರ್ತೂರ್ ಸಂತೋಷ್ ಅವರ ಪಾತ್ರ ಎದ್ದು ಕಾಣುತ್ತೆ. ಯಾಕೆಂತ ಹೇಳಿದ್ರೆ ತುಕಾಲಿ ಮತ್ತು ವರ್ತೂರ್ ಸಂತೋಷ್ ಅವರು ಎಲ್ಲೋ ಒಂದು ಕಡೆ ವಿನಯ್ ಅಥವಾ ನಮ್ರತಾ ಅಥವಾ ಸಂಗೀತ ಅವರು, ಎಸ್ಪೆಷಲಿ ವಿನಯ್ ಮತ್ತು ಸಂಗೀತ ಅವರು ಈ ವಾರದ ಟಾಸ್ಕ್ಗಳನ್ನು ಆಡಲೇಬಾರ್ದು ಅಂತ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ವರ್ತೂರ್ ಸಂತೋಷ್ ಅವ್ರಿಗೆ ಒಂದೇನೋ ಒಂದು ರೀಸನ್ ಇದೆ ಆ್ಯಕ್ಚುಲಿ ಯಾಕೆ ವಿನಯ್ ಅವರು ಆಡಬಾರ್ದು ಅಂತ ಹೇಳೋದಕ್ಕೆ. ಯಾಕೆಂದರೆ ಲಾಸ್ಟ್ ವೀಕಲ್ಲಿ ಒಂದು ಪರ್ಟಿಕ್ಯುಲರ್ ಟಾಸ್ಕಲ್ಲಿ ವಿನಯ್ ಅವರು ಪಂತು ಅವರನ್ನು ತಗೊಂಡು ಮೊದಲನೇ ಒಂದು ಏನೊಂದು ಹಂತದಲ್ಲೇ ಅವರನ್ನು ತೆಗೆದುಬಿಟ್ಟಿದ್ರು ಆ್ಯಕ್ಚುಲಿ. ಸೊ ಆ ಒಂದು ಕೋಪ ಇದೆ ಅವರಿಗೆ. ಅಂದರೆ ನನ್ನನ್ನು ಸುಮ್ಮನೆ ತಗೊಂಡು ಮೊದಲನೇ ಹಂತದಲ್ಲೇ ತೆಗೆಯೋದ್ರ ಬದಲು ನಾನು ತಗೊಳ್ಳೇಬಾರ್ದಿತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ ತುಂಬ ಸಲ. ಸೊ ಆ ಒಂದು ಸಣ್ಣ ಮಟ್ಟಿನ ದ್ವೇಷ ಇದೆ ಅವರಲ್ಲಿ. ಬಟ್ ತುಕಾಲಿ ಅವರು ಯಾಕೆ ಈ ರೀತಿ
ಪಂತು ಅವ್ರ ಜೊತೆಗೆ ಸೇರಿಕೊಂಡು ಈ ರೀತಿ ಶಕುನಿ ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ತುಕಾಲಿ ಅವರು ಎಲ್ಲಿ ಅಂದರೆ ಯಾರ ಇಬ್ಬರ ಮಧ್ಯೆ ಒಂದು ವೈಮನಸ್ಯ ಉಂಟಾಗಿರುತ್ತೋ ಅದರಲ್ಲಿ ಯಾರು ಸ್ವಲ್ಪ ವೀಕ್ ಆಗಿರ್ತಾರೋ ಅವರ ಹತ್ರ ಹೋಗಿ ಅವರ ಮನವನ್ನು ಓಲೈಸಿ ಸೊ ಅವರಿಗೆ ಸ್ವಲ್ಪ ಪುಷ್ಟಿ ಕೊಟ್ಟು ತಮ್ಮ ಬೇಳೆಯನ್ನು ಅವರು ಬೇಯಿಸ್ಕೋತಾ ಇದ್ದಾರೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಕೂಡ ಆ್ಯಕ್ಚುಲಿ ವರ್ತೂರ್ ಸಂತೋಷ್ ಅವರು 200 ಪಾಯಿಂಟ್ಸ್ಗಿಂತ ಜಾಸ್ತಿ ಸಂಪಾದನೆ ಮಾಡುವಂತಹ ಒಂದು ಅವಕಾಶವನ್ನು ಇತ್ತು, ಅವ್ರಿಗೆ ಅವಕಾಶ ಪಡ್ಕೊಳ್ತಾ ಇದ್ರು ಆ್ಯಕ್ಚುಲಿ. ಬಟ್ ತುಕಾಲಿ ಅವರೇನೆ ವರ್ತೂರ್ ಸಂತೋಷ್ ಅವರು ಜಾಸ್ತಿ ಪಾಯಿಂಟ್ಸನ್ನು ಪಡ್ಕೊಳ್ದೇ ಇರೋ ಹಾಗೆ ನೋಡಿಕೊಂಡ್ರು. ವಿನಯ್ ಹತ್ರ ಅವರು ಹೇಳ್ಕೊಂಡಿದ್ದಾರೆ ಆ್ಯಕ್ಚುಲಿ ಪಂತು ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಏನು ಸ್ಟ್ರಾಟರ್ಜಿ ಮಾಡ್ಬೋದು ಅಂತ. ಈ ವಿಷಯ ಇಲ್ಲಿ ತನಕ ಬಯಲಾಗಿಲ್ಲ ಆ್ಯಕ್ಚುಲಿ. ಲಾಸ್ಟ್ ವೀಕೆಂಡಲ್ಲೇ ಬಯಲಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಒಂದು ಹಿಂಟ್ ಕೂಡ ಕೊಟ್ಟರು ಆ್ಯಕ್ಚುಲಿ ಸುದೀಪ್ ಅವರು. ವಿನಯ್ ಅವರು ಕೂಡ ಅದನ್ನು ಹೇಳಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಪಂತುಗೆ ಈ ವಿಷಯ ಗೊತ್ತಿಲ್ಲ, ನನಗೆ ಜಾಸ್ತಿ ಪಾಯಿಂಟ್ಸ್ ಬರದೇ ಇರೋದಕ್ಕೆ, ಈ ಒಂದು ಫಿನಾಲೆ ಟಿಕೆಟನ್ನು ಪಡ್ಕೊಳ್ದೇ ಇರೋದಕ್ಕೆ ತುಕಾಲಿನೇ ಕಾರಣ ಅನ್ನುವಂತಹ ವಿಷಯ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾದರೆ ಬಹುಶಃ ಅವರಿಬ್ಬರ ಮಧ್ಯೆ ಇರುವಂತಹ ಒಂದು ಈಕ್ವೇಷನ್ ಕೂಡ ಚೇಂಜ್ ಆಗುತ್ತೆ ಅನಿಸುತ್ತೆ. ಬಟ್ ತುಕಾಲಿ ಅವರು ಒಂದು ರೀತಿ ಹೇಗೆ ಅಂತ ಹೇಳಿದ್ರೆ, ಎಲ್ಲಿ ಒಟ್ಟಿನಲ್ಲಿ ಯಾರು ವೀಕ್ ಆಗಿರ್ತಾರೋ ಅಲ್ಲಿ ಹೋಗಿ ಅವರನ್ನು ಪುಷ್ಟಿ ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್ ಕಾರ್ತಿಕ್ ಅವರಿಗೆ ಅವಕಾಶ ಮಾಡಿಕೊಟ್ಟಲ್ಲ ಈಗ ಟಾಸ್ಕ್ ಆಡೋದಕ್ಕೆ, ಅವರನ್ನು ಪುಷ್ಟಿ ಕೊಟ್ಟು ಅವರನ್ನು ಉಬ್ಬಿಸಿ ಸರಿಯಾಗಿ ಸೊ ಕೊನೆಗೆ ತಮ್ಮ ಬೆಳೆ ಬೇಯಿಸ್ಕೋತಾ ಇದ್ದಾರೆ. ಒಟ್ಟಿನಲ್ಲಿ ಸಖತ್ತಾಗಿ ಆಡ್ತಾ ಬರ್ತಾ ಇದ್ದಾರೆ. ಒಂದು ರೀತಿ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಕಾಲಿ ಸಂತೋಷ್ ಅವರು ಇಲ್ಲಿ ತನಕ ಬರ್ತಾರೆ ಅಂತ ಬಹುಶಃ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಅವರನ್ನು ತುಂಬ ಸೀರಿಯಸ್ ಆಗಿ ಯಾರೂ ತಗೊಂಡಿಲ್ಲ ಆ್ಯಸ್ ಎ ಕಂಟೆಸ್ಟೆಂಟ್. ಎಲ್ಲೊಂದು ಕಡೆ ಮನೆಯಲ್ಲಿ ತುಂಬ ಚೆನ್ನಾಗಿರ್ತಾರೆ ಎಲ್ಲರ ಜೊತೆಗೇನು. ಸೊ ಯಾರು ಕೂಡ ನಾಮಿನೇಷನಲ್ಲಿ ಅವರನ್ನು ತುಂಬ ಸ್ಟ್ರಾಂಗಾಗಿ ನಾಮಿನೇಟ್ ಮಾಡ್ತಾ ಇಲ್ಲ. ತುಂಬ ಸೇಫಾಗಿ ಅವರು ತುಂಬ ಚಾಕಚಕ್ಯತೆಯಿಂದ ಆಟ ಆಡ್ತಾ ಇದ್ದಾರೆ. ಪಂತುವರೆಗೂ ಕೂಡ ತುಕಾಲಿ ಅವರ ಈ ಒಂದು ಶಕುನಿ ಶೇಡ್ ಕೂಡ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಒಟ್ಟಿನಲ್ಲಿ ಏನೋ ಒಂದು ಈ ರೀತಿ ಸ್ಟ್ರಾಟರ್ಜಿ ಮೂಲಕ ಈಗ ಸದ್ಯ ಕಾರ್ತಿಕ್ ಅವರಿಗೆ ಸಿಕ್ತು. ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, 1 ಲಕ್ಷ ಕೂಡ ಬಂತು. ಕಾರ್ತಿಕ್ ಅವರು ತುಂಬಾ ಎಮೋಷನಲ್ ಆದರು. ಅಫ್ಕೋರ್ಸ್ ಕಾರ್ತಿಕ್ ವಾಸ್ ಡಿಸರ್ವಿಂಗ್. ಯಾಕೆಂದರೆ ಲಾಸ್ಟ್ ವೀಕ್ ಅವರಿಗೆ ಯಾವುದೇ ಟಾಸ್ಕ್ ಸಿಕ್ಕಿರಲಿಲ್ಲ. ಸಂಗೀತ ಅವರು ಆ್ಯಕ್ಚುಲಿ ಎಷ್ಟೋ ಸಂದರ್ಭಗಳಲ್ಲಿ ಅವರಿಗೆ ಟಾಸ್ಕ್ ಸಿಗುವ ಹಂತಕ್ಕೆ ಹೋಗುವಾಗ ಅವ್ರ ಹೆಸರನ್ನು ಅವರು ತೆಗೆದಾಕ್ಬಿಡ್ತಿದ್ರು. ನಂಗೆ ಅವ್ರು ಆಡೋದು ಇಷ್ಟ ಇಲ್ಲ ಅಂತ ಹೇಳಿ ಪಾಪ ಬಹುಮತ ಬರದೇನೆ ಕಾರ್ತಿಕ್ ಅವರಿಗೆ ಆಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಡಿಸರ್ವಿಂಗ್ ಅವರು ತುಂಬ ಚೆನ್ನಾಗಿ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಸಿಗಬೇಕಿತ್ತು, ಸಿಕ್ಕಿದೆ, ಒಳ್ಳೆಯದು. ಬಟ್ ಮುಂದೆ ಕೂಡ ಆ್ಯಕ್ಚುಲಿ ಸಂತು ಮತ್ತು ಪಂತು ಈಗ ತುಂಬ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ವಿನಯ್ಗೆ ಸಿಗಬಾರ್ದು, ಸಂಗೀತಕ್ಕೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಶುಕ್ರವಾರದ ಪ್ರೋಮೋನಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಬಂದಿದೆ. ಸೊ ಅದೇ ಥರ ಇವರೇನೋ ಸ್ಟ್ರಾಟರ್ಜಿ ಮಾಡಿ ಈ ಥರ ಶಕುನಿ ಆಟ ಆಡ್ತಾ ಇದ್ದಾರೆ ಅಂತ ವಿನಯ್ ಅವರಿಗೆ ನಿನ್ನೆನೇ ಆ್ಯಕ್ಚುಲಿ ಹಿಂಟ್ ಸಿಕ್ಕಿದೆ, ನಿನ್ನೆ ಎಪಿಸೋಡಲ್ಲಿ. ಸೊ ಅದನ್ನು ಹೆಂಗೆ ಆ್ಯಕ್ಚುಲಿ ಬೈಪಾಸ್ ಮಾಡಬೇಕು ಅನ್ನೋ ಥರ ಆ್ಯಕ್ಚುಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದೇ ಹಂತದಲ್ಲಿ ಇವಾಗ ಸದ್ಯಕ್ಕೆ ತುಕಾಲಿ ಅವ್ರ ಮೇಲೆ ಅವ್ರು ಆ್ಯಕ್ಚುಲಿ ವಾಯ್ಸ್ ರೈಸ್ ಮಾಡಿದ್ದಾರೆ. ಆ ಒಂದು ಪ್ರೋಮೋದಲ್ಲಿ ನೀವು ನೋಡ್ಬೋದು, ಇವತ್ತಿನ ಪ್ರೋಮೋದಲ್ಲಿ ಅವರಿಗೆ ಅಂದರೆ ಆ್ಯಕ್ಚುಲಿ ಸಂಗೀತ ಅವರು ಓಕೆ ಇಲ್ಲಿ ತನಕ ನಾವು ವೋಟಿಂಗ್ ಮುಖಾಂತರ ನಾವು ಟಾಸ್ಕ್ ಯಾರು ಆಡಬೇಕು ಅಂತ ಡಿಸಿಷನ್ ಮಾಡ್ತಾ ಇದ್ವಿ. ಬಟ್ ಈಗ ಯಾರಿಗೆಲ್ಲ ಸಿಕ್ಕಿಲ್ವೋ ಅವರನ್ನು ಚೂಸ್ ಮಾಡೋಣ ಅಂತ ಆ್ಯಕ್ಚುಲಿ ಸಂಗೀತ ಅವರು ತಮ್ಮ ಒಪಿನಿಯನನ್ನು ಮುಂದಿಟ್ಟಿದ್ದಾರೆ. ಬಟ್ ಅದಕ್ಕೆ ತುಕಾಲಿ ಅವರು ಆ್ಯಕ್ಚುಲಿ ಅದನ್ನು ಇದು ಮಾಡಿದ್ದಾರೆ, ಯಾಕೆ ಈ ರೀತಿ ನೀವು ಮಾಡ್ತಿದ್ದೀರಾ ಅಂತ. ಬಿಕಾಸ್ ತುಕಾಲಿಸ್ ಅಜೆಂಡಾ ಇಸ್ ಡಿಫ್ರೆಂಟ್. ಅವರಿಗೆ ಸಂಗೀತ ಆಗಲಿ, ನಮ್ರತ ಆಗಲಿ ಅಥವಾ ವಿನಯ್ ಆಗಲಿ ಟಾಸ್ಕ್ ಆಡೋದು ಇಷ್ಟ ಇಲ್ಲ. ಸೊ ಇದನ್ನು ಇವಾಗ ವಿನಯ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಟ್ ಎಲ್ಲೊಂದು ಕಡೆ ಪ್ರೋಮೋ ನೋಡುವಾಗ ಬಹುಶಃ ನೆಕ್ಸ್ಟ್ ಟಾಸ್ಕನ್ನು ನಮ್ರತ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ನೀವು ಪ್ರೋಮೋನ ಕರೆಕ್ಟಾಗಿ ಸ್ವಲ್ಪ ಸ್ಲೋ ಮಾಡಿ ನೋಡಿ ಗೊತ್ತಾಗುತ್ತೆ, ನಮ್ರತ ಅವರು ಆಡ್ತಾ ಇರೋದು ಕಾಣಿಸುತ್ತೆ. ಒಟ್ಟಿನಲ್ಲಿ ಫೈನಲಿ ವಿನಯ್ ಮತ್ತೆ ಹಿ ಈಸ್ ಬ್ಯಾಕ್ ಇನ್ ಆ್ಯಕ್ಷನ್. ಅಂದರೆ ಎಲ್ಲೋ ಒಂದು ಕಡೆ ಈ ಶಕುನಿ ಆಟವನ್ನು ಹತ್ತಿಕ್ಕೋದಕ್ಕೆ, ಅದನ್ನು ಸ್ಟಾಪ್ ಮಾಡೋದಕ್ಕೆ ವಿನಯ್ ಅವರೇ ಬರಬೇಕಾಯಿತು ಫೈನಲಿ. ಬಟ್ ವಿನಯ್ ಅವರಿಗೆ ಟಾಸ್ಕ್ ಸಿಗುತ್ತಾ ಅನ್ನೋದು ಕೂಡ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಇವತ್ತು ಸಿಕ್ಕಿರುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ಅಥವಾ ಶಕುನಿ ಆಟ ಅಥವಾ ತುಕಾಲಿ ಅವರ ಆಟ ಇಲ್ಲಿ ಏನಾದರೂ ವರ್ಕ್ ಆಗಿ ಬಹುಶಃ ಅವರಿಗೆ ಸಿಗದೇ ಇರುವಂತಹ ಚಾನ್ಸ್ ಏನಾದರೂ ಇರುತ್ತಾ ಅದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಎಪಿಸೋಡ್ ಆಗಿರುತ್ತೆ ಇವತ್ತು. ಆ್ಯಂಡ್ ಅಫ್ಕೋರ್ಸ್ ಮೋಸ್ಟ್ಲಿ ಇನ್ನೊಂದು 2 ಟಾಸ್ಕ್ ಇರ್ಬೋದು ಅನಿಸುತ್ತೆ. ನಮ್ರತ ಅವ್ರಿಗೆ ಒಂದು ಸಿಕ್ಕಿದ್ರೆ ನೆಕ್ಸ್ಟು ಇನ್ನು ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಸಂಗೀತ ಅವರು ಮತ್ತು ಪ್ರತಾಪ್ ಅವರು ತುಂಬ ಆಸಕ್ತಿ ತೋರಿಸ್ತಾ ಇಲ್ಲ, ಅಂದರೆ ಟಾಸ್ಕ್ ಮಾಡಲೇಬೇಕು ಅಂತ ಈ ವಾರ. ಸೊ ಬಹುಶಃ ವಿನಯ್ ಅವರಿಗೆ ಸಿಕ್ಕಿದ್ರೂ ಸಿಗ್ಬೋದು ಅಥವಾ ಹೇಳಲಿಕ್ಕಾಗಲ್ಲ. ಸೊ ಒಟ್ಟಿನಲ್ಲಿ ಸಾಕಷ್ಟು ಈಕ್ವೇಷನ್ಸ್ ತುಂಬಾ ಚೇಂಜ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈಗ ತುಕಾಲಿ ಅವರು ಆ್ಯಕ್ಚುಲಿ ಕಾರ್ತಿಕ್ ಅವ್ರಿಗೆ ಹೇಳ್ಕೊಟ್ಟು, ಅಂದರೆ ನಾನು ನಿನಗೆ ಪುಷ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಸಪೋರ್ಟ್ ಮಾಡಿ ಹೇಳ್ಕೊಟ್ಟಿದ್ದು. ಸೊ ಕಾರ್ತಿಕ್ ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಟಾಸ್ಕಲ್ಲಿ ಗೆದ್ದರು, ಫೈನ್. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಸ್ವಂತ ಬುದ್ಧಿ ಎಲ್ಲೋ ಒಂದು ಕಡೆ ಇಲ್ವಾ ಅಂತ ಕೂಡ ಅನ್ನಿಸ್ತಾ ಇದೆ. ಯಾಕೆಂದರೆ ಸಿರಿ ಅವರು ಹೇಳಿದ ಮಾತನ್ನು ಕೂಡ ಕೇಳ್ಕೊಂಡವರು ತನಿಷ್ ಅವ್ರ ಜೊತೆಗೆ ವಾಪಸ್ ಚೆನ್ನಾಗಿ ಮಾತಾಡಿಕೊಂಡು ಅವರನ್ನು ಕನ್ವಿನ್ಸ್ ಮಾಡಿ ಅವ್ರ ಜೊತೆಗೆ ಈಕ್ವೇಷನನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಅದು ಯಾವುದೋ ಅವ್ರ ಒಪಿನಿಯನ್ ಆಗಿರಲಿಲ್ಲ, ಅವರ ಒಪಿನಿಯನ್ಗೆ ಅವ್ರು ಸ್ಟ್ಯಾಂಡ್ ಆಗಲಿಲ್ಲ. ಸಿರಿ ಅವರು ಹೇಳಿದ್ರು ಅಂತ ಆ ನಿರ್ಧಾರ ತಗೊಂಡ್ರು. ಈಗ ತುಕಾಲಿ ಅವರು ಈ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಪರವಾಗಿ ಇವಾಗ ನಿಂತಿದ್ದಾರೆ.
ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರಿಗೆ ಸ್ವಲ್ಪ ಸ್ವಂತ ಬುದ್ಧಿ ಎಲ್ಲೋ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ನೋಡೋಣ. ಒಟ್ಟಿನಲ್ಲಿ ವಿನಯ್ ಅವರು ಮತ್ತೆ ಸ್ವಲ್ಪ ಗರ್ಜಿಸ್ತಾ ಇದ್ದಾರೆ. ಇನ್ನೇನೇನು ಈಕ್ವೇಷನ್ಸ್ ಚೇಂಜ್ ಆಗುತ್ತೆ. ಈ ವಾರದ ವೀಕೆಂಡ್ ಎಲಿಮಿನೇಷನಲ್ಲಿ ಯಾರೆಲ್ಲ ಔಟ್ ಆಗ್ತಾರೆ ಒಬ್ಬರೇ ಔಟ್ ಆಗೋದು ಬಹುಶಃ. ನೆಕ್ಸ್ಟ್ ವೀಕಲ್ಲಿ ಎಗೈನ್ ಮಿಡ್ ವೀಕ್ ಏನೋ ಎಲಿಮಿನೇಷನ್ ಇದ್ರೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಹಿಂಗೆ 7 ಜನ ಇದ್ದಾರೆ ಇನ್ನೂ. ಸೊ 6ನೇವರು ಇವಾಗ ಹೋದರೆ ಇನ್ನೂ 6 ಜನ ಉಳಿದಿರ್ತಾರಲ್ಲ. ಸೊ ನೆಕ್ಸ್ಟ್ ವೀಕಲ್ಲಿ ಬಹುಶಃ ಇನ್ನೊಂದು ಎಲಿಮಿನೇಷನ್ ಆಗುತ್ತೆ. ಮತ್ತು ಲಾಸ್ಟ್ 5 ಉಳಿದವರು ಆ ಒಂದು ಫಿನಾಲೆ ಡೇ ಮೋಸ್ಟ್ಲಿ ಒಬ್ಬೊಬ್ಬರೇ ಎಲಿಮಿನೇಟ್ ಆಗ್ತಾರೆ. ಸೊ ನೋಡೋಣ ನಿಮಗೆ ಈ ವೀಕ್ ಎಂಡಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅನಿಸುತ್ತೆ, ಅದನ್ನು ಕೂಡ ಹೇಳಿ. ಹಾಗೆಯೇ ಈ ತುಕಾಲಿ ಅವರ ಶಕುನಿ ಆಟ ಇದ್ರ ಬಗ್ಗೆ ಏನಾದರೂ ಸುದೀಪ್ ಅವರು ಈ ವೀಕೆಂಡಲ್ಲಿ ಏನಾದರೂ ಚರ್ಚೆ ಮಾಡ್ತಾರಾ? ಪಂತು ಅವರಿಗೆ ತುಕಾಲಿ ಅವರ ಈ ಒಂದು ಸ್ಟ್ರಾಟರ್ಜಿ, ಪಂತು ಅವರಿಗೆ ಜಾಸ್ತಿ ಪಾಯಿಂಟ್ಸ್ ಬರಬಾರ್ದು ಅನ್ನೋ ಥರ ಒಂದು ಸ್ಟ್ರಾಟರ್ಜಿ ಮಾಡಿ ಹೇಳ್ಕೊಟ್ಟಿದ್ರಲ್ಲ ತುಕಾಲಿ ಅವರು, ಅದೇನಾದರೂ ರಿವೀಲ್ ಆಗುತ್ತಾ? ಸೊ ಕಾದು ನೋಡೋಣ. ನಿಮ್ಗೇನು ಅನಿಸುತ್ತೆ ಇದೆಲ್ಲದ್ರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.